ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಡೇಸ್ ಕಲೆಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನನ್ನ ಚಾನಲಲ್ಲಿ ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಆ್ಯಂಡ್ ಲಾಸ್ಟ್ 2 ಡೇಸ್ ಬ್ಯಾಕು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಅಂತಲೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ ಮೇಲೆ ನಮ್ಮ ಕ್ಲಾತ್ಗಳು, ಸಾರೀಸ್ ಇರ್ಬೋದು, ಬಟ್ಟೆ ಯಾವುದೇ ಇರ್ಬೋದು, ಅದು ಜನರಿಗೆಲ್ಲ ಶೋ ಆಗುತ್ತೆ, ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆರ್ಡರ್ ಬಂದಮೇಲೆ ನಾವು ಹೇಗೆ ಆಕ್ಸೆಪ್ಟ್ ಮಾಡ್ಕೋಬೇಕು, ಹೇಗೆ ಲೇಬಲ್ ಡೌನ್ಲೋಡ್ ಮಾಡ್ಕೋಬೇಕು ಆ್ಯಂಡ್ ಹೇಗೆ ಬುಕ್ಕಿಂಗ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಹೇಗೆ ಕಸ್ಟಮರ್ಗೆ ಕೊಡಬೇಕು ಅಲ್ಲಿ ತನಕನೂ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ RTO ಕ್ಲೈಮ್ ಮಾಡೋದು ಹೇಗೆ, ಪೇಮೆಂಟ್ ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಈ ಕಾಮರ್ಸ್ ಟಿಪ್ಸು ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಆಗ ಹೇಗೆ ನಾವು ಆಕ್ಸೆಪ್ಟ್ ಮಾಡಬೇಕು ಮೀಶೋದಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನಾನು. ಜಸ್ಟ್ ಇದು ಆ್ಯಪ್ ಎಲ್ಲ ಇರಲ್ಲ, ಕ್ರೋಮಲ್ಲೇ ಓಪನ್ ಮಾಡಬೇಕು ನಾವು. ಕ್ರೋಮಲ್ಲೇ ಓಪನ್ ಮಾಡಿದಾಗ ಈ ಥರ ಪೆಂಡಿಂಗ್ ಆರ್ಡರ್ಸ್ ಅಂತ ಇರುತ್ತೆ. ಸೊ ಅದನ್ನು ಆರ್ಡರ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ತೋರಿಸ್ತಾ ಇದೆ ಯಾವ ಸ್ಯಾರಿ ನಮಗೆ ಬುಕ್ ಆಗಿದೆ ಅಂತ. ಅನುಶ್ರೀ ಸ್ಯಾರಿ ನನ್ನ ಹತ್ರ ಬುಕ್ ಆಗಿರೋದು, ಅದನ್ನು ಆಕ್ಸೆಪ್ಟ್ ಅಂತ ಕೊಡಬೇಕು. ಸೊ ಆಕ್ಸೆಪ್ಟ್ ದಿ ಆರ್ಡರು. ಅದು ಆರ್ಡರ್ ಆಕ್ಸೆಪ್ಟ್ ಆದಮೇಲೆ ರೆಡಿ ಟು ಸೀಪ್ ಅಂತ ಇಲ್ಲಿ ಹೋಗುತ್ತೆ. ಸೊ ನಂದು 22 ಇದೆ ರೆಡಿ ಟು ಸೀಪಲ್ಲಿ. ಸೊ ಆರ್ಡರ್ ಎಕ್ಸೆಪ್ಟ್, ಸ್ವಲ್ಪ ನೆಟ್ವರ್ಕ್ ಇರಬೇಕು. ಆರ್ಡರ್ ಎಕ್ಸೆಪ್ಟ್ ಆಯಿತು, ಪೆಂಡಿಂಗಲ್ಲಿ 0 ಆಯಿತು. ಸೊ ಇಲ್ಲಿ ರೆಡಿ ಟು ಸೀಪಲ್ಲಿ ಆರ್ಡರ್ ಹೋಯಿತು. ಸೀಪಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಆರ್ಡರ್ ಎಕ್ಸೆಪ್ಟ್ ಆದಮೇಲೆ ಇಲ್ಲಿ ಲೇಬಲ್ ನಾಟ್ ಡೌನ್ಲೋಡೆಡ್ ಅಂತ ಇದೆ. ಸೊ ಲೇಬಲ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಡಬೇಕು. ಲೇಬಲ್ಲು ಡೌನ್ಲೋಡ್ ಆಗ್ತಾಯಿದೆ, ಜನರೇಟಿಂಗ್ ಲೇಬಲ್ಸ್ ಅಂತ. ಸೊ ನಾವು ಇದರಲ್ಲಿ ಯಾವುದೇ ರೀತಿ ಅಡ್ರೆಸ್ಸು ಟೈಪ್ ಮಾಡೋ ಹೋಗಿರಲ್ಲ, ಎಲ್ಲ ಜಸ್ಟ್ ರೆಡಿ ಬರುತ್ತೆ. ಅದನ್ನು ತೊಗೊಂಡು ಪ್ರಿಂಟ್ ಹಾಕಬೇಕು ಅಷ್ಟೇ. ಸೊ ಲೇಬಲ್ ಡೌನ್ಲೋಡ್ ಆಯಿತು. ಓಪನ್ ಅಂತ ಮಾಡಬೇಕು. ಸೇವ್ ಟು ಗ್ಯಾಲರಿ. ಸೊ ಡೈರೆಕ್ಟು ನೀವು ಸಿಸ್ಟಮಿಗೆ ಆದರೂ ಕಳಿಸ್ಕೋಬೋದು, ಇಲ್ಲ ಇನ್ನೊಂದು ನಿಮ್ಮದು ವಾಟ್ಸಪ್ ನಂಬರ್ ಇದ್ದರೆ ಈ ಥರ ಲೇಬಲ್ ಬಂದುಬಿಡ್ತು. ಸೊ ನಾನು ಇನ್ನೊಂದು ವಾಟ್ಸಪ್ ನಂಬರ್ಗೆ ಕಳಿಸಿರ್ತೀನಿ. ಟೋಟಲಾಗಿ ಒಟ್ಟಿಗೆ ಎಷ್ಟಿರುತ್ತೋ ಅಷ್ಟೂ ಒಟ್ಟಿಗೆ ನಾನು ನಂದು ಇನ್ನೊಂದು ವಾಟ್ಸಪ್ ನಂಬರ್ಗೆ ನಾನು ಕಳಿಸ್ಕೊತಾ ಇರೋದು. ಕಳಿಸ್ಕೊಂಡಾದ್ಮೇಲೆ ಒಟ್ಟಿಗೆ ನಾನು ಪ್ರಿಂಟ್ ತೆಗಿಯೋದು. ಸೊ ಇದನ್ನು ನಾವು ಪ್ರಿಂಟೌಟ್ ತೆಗಿಬೇಕು. ಪ್ರಿಂಟೌಟ್ ತೆಗೆದ್ಮೇಲೆ ಏನು ಮಾಡಬೇಕು, ಇದರಲ್ಲಿ 3 ಟೈಪ್ಸ್ ಆಫ್ ಬುಕ್ಕಿಂಗ್ಸ್ ಆಗುತ್ತೆ. 3 ಎಲ್ಲ ಟೋಟಲ್ 5. ಇಲ್ಲಿ ಸ್ಯಾಡೋ ಪ್ಯಾಕ್ಸ್ ಅಂತ ಇದೆ ನೋಡಿ, ಸ್ಯಾಡೋ ಪ್ಯಾಕ್ಸ್. ಅದೇ ಥರ ಓಲ್ಮಾ ಇಲ್ಲಿದೆ, ನಂದೆಲ್ಲನೂ ಇದೆ. ಎಕ್ಸ್ಪ್ರೆಸ್ ಪೀಸ್ ಆ್ಯಂಡ್ ಎಕ್ಸ್ಪ್ರೆಸ್ ಪೀಸ್ ಇದು. ಇನ್ನು ಡೆಲಿವರಿ. ಸೊ ಡೆಲಿವರಿ ಅವ್ರು ಬಂದು ಪಿಕಪ್ ಮಾಡ್ತಾರೆ. ಆ್ಯಂಡ್ ಇದು ಓಲ್ಮಾ ಅವರು ಪಿಕಪ್ ಮಾಡ್ತಾರೆ. ಸೊ ಇದೇ ಥರ ಒಂದು 5 to 6 ಕೊರಿಯರ್ ಬಾಯ್ಸು ನಮ್ಮ ಹತ್ರ ಬಂದು ಪಿಕಪ್ ಮಾಡ್ತಾ ಇರ್ತಾರೆ. ನಾವು ಎಲ್ಲನೂ ಯಾವುದು ಆರ್ಡರ್ ಬಂದಾಗ ಯಾವುದು ಅಂತ ಗೊತ್ತಿರಲ್ಲ, ಆಕ್ಸೆಪ್ಟ್ ಮಾಡ್ಕೋಬೇಕು, ಲೇಬಲ್ ಡೌನ್ಲೋಡ್ ಮಾಡ್ಕೋಬೇಕು, ಪ್ರಿಂಟೌಟ್ ತೊಗೊಂಡು ಇಟ್ಕೋಬೇಕು. ಪ್ರಿಂಟೌಟ್ ತೊಗೊಂಡ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಆಗಿರುತ್ತೆ ಡೌನ್ಲೋಡ್ ಆಗಿದ್ದಾಗ ಡೆಲಿವರಿ ಅಂತ ಇದು. ಸೊ ಯಾವ ಸ್ಯಾರಿ ಅಂತ ಎಲ್ಲನೂ ಮೆನ್ಷನ್ ಆಗಿರುತ್ತೆ. ರೆಡ್ ಆ್ಯಂಡ್ ಬೇಬಿ ಪಿಂಕ್ ಕಲರ್ ಆ್ಯಂಡ್ ರೆಡ್ಡು. ನಾವು ಏನು ಕೋಡ್ ಕೊಟ್ಟಿರ್ತೀವೋ ಅದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಇದ್ದದ್ದನ್ನು ನಾವು ಕಟ್ ಮಾಡ್ಕೋಬೇಕು. ಎಲ್ಲಿಗೆ ನಾವು ಕಟ್ ಮಾಡ್ಕೋಬೇಕಂದ್ರೆ ಇಲ್ಲಿದೆಯಲ್ಲ, ಬಿಲ್ ಆಫ್ ಸಪ್ಲೈಯರ್, ಕಮರ್ಷಿಯಲ್ ಇನ್ವಾಯ್ಸಸ್ ಅಂತ ಇರುತ್ತಲ್ಲ, ಇದು ಕಮರ್ಷಿಯಲ್ ಇನ್ವಾಯ್ಸಸ್ಸು. ಸೊ ನಮ್ಮ ಹತ್ರ ಇಟ್ಕೋಬೇಕು. ಇಲ್ಲಿರೋ ಬಿಲ್ನ ಕಟ್ ಮಾಡಿಬಿಟ್ಟು ಲೇಬಲ್ಗೆ ಅಂಟಿಸ್ಬೇಕು ನಾವು. ಸೊ ಈ ಥರ ಲೇಬಲ್ನ 2 ಡಿವೈಡ್ ಮಾಡ್ಕೋಬೇಕು. ಇದನ್ನು ನಾವು ಕಸ್ಟಮರ್ ಕಾಪಿ ಕಳಿಸ್ಬೇಕು. ಇದು ನಮ್ಮ ರೆಫರೆನ್ಸಿಗೆ ನಮ್ಮ ಹತ್ರನೇ ಇಟ್ಕೋಬೇಕು. ಇದನ್ನು ಯಾವ ಥರದ ಕೊರಿಯರಲ್ಲಿ ಹಾಕಬೇಕು ಅಂದರೆ, ಸೊ ಇದು ಡೈರೆಕ್ಟು ಸಿಂಪಲ್ ಕೊರಿಯರು. ಇದರಲ್ಲಿ ಪಾಡ್ ಕೂಡ ಇರುತ್ತೆ, ಬಟ್ ಇದರಲ್ಲಿ ಸ್ಕ್ಯಾನರ್ ಏನೂ ಇರಲ್ಲ. ಇದು ನಾವು ಇನ್ಸ್ಟಾಗ್ರಾಮಿಂದ ಬುಕ್ ಆಗಿರೋರಿಗೆ ಮಾತ್ರ ಕಳಿಸ್ಬೋದು. ಮೀಶೋಯಿಂದ ಇದರಲ್ಲಿ ಕಳಿಸ್ಬೋದು. ಆರ್ಡರ್ ಎಲ್ಲ ರಿಸೀವ್ ಆಗುತ್ತೆ. ಇನ್ ಕೇಸ್ ಏನಾದರೂ ರಾಂಗ್ ರಿಟರ್ನ್ ಬಂದರೆ ನಮಗೆ ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಯಾವ ಥರ ಕವರ್ಗೆ ಹಾಕಬೇಕು ಅಂದರೆ, ನಾವು ಈ ಥರ ಕವರ್ಗೆ ಹಾಕಬೇಕು. ಮೀಶೋ ಪೇಸ್ಟ್ ಲೇಬಲ್ ಇಲ್ಲಿ ನಾವು ಲೇಬಲ್ನ ಪೇಸ್ಟ್ ಮಾಡಬೇಕು. ಈ ಥರ ಗಮ್ ಟೇಪಿಂದ ಅಂಟಿಸ್ಬೇಕು. ಇಲ್ಲ ಪಾಡ್ ಇರೋ ತರಿಸಿದರೆ ಡೈರೆಕ್ಟ್ ಪಾಡ್ ಹಾಕಿ ಅದು ಗಮ್ ಟೇಪ್ ಅಂಟಿಸ್ಬೇಕು. ಸೊ ಈ ಥರ ಲೇಬಲ್ ಇರೋ ಕವರ್ನ ನಾವು ತರಿಸ್ಕೋಬೇಕು. ಇದು ಮೀಶೋದಲ್ಲೇ ಸಿಗುತ್ತೆ. ಆ್ಯಂಡ್ ಒಂದು ಸಾರಿ ಸೈಜು 10x14 ಅಲ್ಲಿ ನಾವು ತರಿಸ್ಕೋಬೇಕು. ಮೀಶೋ ಬಾರ್ಕೋಡೆಡ್ ಕವರ್ ಅಂತ ಮೀಶೋದಲ್ಲೇ ಸರ್ಚ್ ಮಾಡಿದರೆ ಬುಕ್ಕಿಂಗ್ ಮಾಡ್ಕೋಬೋದು. ಲಿಂಕ್ ಬೇಕಂದರೆ ಕೇಳಿ, ನಾನು ಲಿಂಕ್ ಕೂಡ ಕಳಿಸ್ತೀನಿ. ಇದನ್ನು ಈ ಥರ ಪೇಸ್ಟ್ ಮಾಡಬೇಕು ವೈಟ್ ಗಮ್ ಟೇಪಿಂದ. ಪೇಸ್ಟ್ ಮಾಡಿದ ಮೇಲೆ ನಮ್ಮ ಸಾರಿ ಯಾವುದಿದೆ ಇಲ್ಲಿ ರೆಡ್ ಅಂತ ಇದೆಯಲ್ಲ, ರೆಡ್ ಸಾರಿನ ಹಾಕ್ಬಿಟ್ಟು ಪ್ಯಾಕ್ ಮಾಡಬೇಕು. ಪ್ಯಾಕ್ ಆದಮೇಲೆ ಸ್ಕ್ಯಾನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ಸೆಲ್ಲರ್ ಪ್ಯಾನೆಲ್ನ ಓಪನ್ ಮಾಡಬೇಕು. ಯಾವುದೇ ರೀತಿ ಆರ್ಡರ್ಸ್ ಇಲ್ಲ, ಆಲ್ರೆಡಿ ಆರ್ಡರ್ ರಿಸೀವ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಕ್ಯಾನ್ ಇದೆಯಲ್ಲ, ಬಾರ್ಕೋಡೆಡ್ ಪ್ಯಾಕೇಜ್ ಸ್ಕ್ಯಾನ್ ನಾವು ಅಂತಿದೆಯಲ್ಲ, ಸ್ಕ್ಯಾನ್ನ ಹೊಡಿಬೇಕು. ಸೊ ಅಲೋ ಮಾಡಬೇಕು ಕ್ಯಾಮ್ರಾನ ಅಲೋ ಮಾಡಿದಾಗ
ಇಲ್ಲಿ ಓಕೆ ಅಂತ ಹೊಡೆದ್ರೆ ಸೊ ಇಲ್ಲಿ ಬಾರ್ಕೋಡೆಡ್ ಇರುತ್ತಲ್ಲ ಇದು ಸ್ಕ್ಯಾನ್ ಆಗುತ್ತೆ. ಅದು ಸ್ಕ್ಯಾನ್ ಆದಮೇಲೆ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸೊ ಓಕೆ ಇದು ಆಗಿದೆ. ಮತ್ತು ನೆಕ್ಸ್ಟ್ ಸ್ಕ್ಯಾನರ್, ಇಷ್ಟಕ್ಕೆ ಮುಗೀತು. ಇದು ಸ್ಕ್ಯಾನರ್ ಆಯಿತು. ಇದನ್ನು ನಾವು ಕೊರಿಯರ್ ಬಾಯ್ಗೆ ಫುಲ್ ಪ್ಯಾಕ್ ಆದಮೇಲೆ ಅವ್ರು ಕಾಲ್ ಮಾಡಿದಾಗ ಬಂದುಬಿಟ್ಟು ಕೊಡಬೇಕು. ಸೊ ಆರ್ಡರ್ ಅವ್ರು ಡೆಲಿವರಿ ಆದಮೇಲೆ ನಮಗೆ ಆ್ಯಪಲ್ಲೇ ತೋರಿಸುತ್ತೆ ಆರ್ಡರ್ ಡೆಲಿವರಿ ಆಯಿತಾ ಇಲ್ಲ ಅದು ರಿಟರ್ನ್ ಆಯಿತಾ ಎಲ್ಲನೂ ನಮಗೆ ಆ್ಯಪಲ್ಲೇ ಸೆಲ್ಲರ್ ಪ್ಯಾನಲಲ್ಲೇ ತೋರಿಸುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆರ್ಡರ್ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಹೇಗೆ ಪ್ಯಾಕ್ ಮಾಡೋದು, ಹೇಗೆ ಕಳಿಸೋದು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಸೊ ನಾನು ಮೊಬೈಲಲ್ಲೇ ತೋರಿಸ್ಕೊಟ್ಟೆ, ಯಾಕಂದರೆ ಲ್ಯಾಪ್ಟಾಪಲ್ಲೂ ಮಾಡ್ಬೋದು, ಬಟ್ ಆಪ್ರೇಟಿಂಗು ಮೊಬೈಲಲ್ಲೇ ಈಸಿ ಇರುತ್ತೆ. ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ಕೊಟ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಮೊಬೈಲಲ್ಲೇ ಇನ್ನೊಂದು ಮೊಬೈಲಿಂದನೇ ನಾನು ಆಪ್ರೇಟಿಂಗ್ ಮಾಡಿ ತೋರಿಸ್ಕೊಟ್ಟೆ. ಈಸಿ. ಬಂದಿರೋ ಆರ್ಡರ್ನ ಆಕ್ಸೆಪ್ಟ್ ಮಾಡ್ಕೋಬೇಕು, ಲೇಬಲ್ನ ಡೌನ್ಲೋಡ್ ಮಾಡ್ಕೋಬೇಕು, ಡೌನ್ಲೋಡ್ ಆಗಿರೋ ಲೇಬಲ್ನ ಪ್ರಿಂಟ್ ತೊಗೊಂಬಿಟ್ಟು ಸಪ್ಲೈಯರ್ ಬಿಲ್ ಬೇರೆ ಸಪ್ರೇಟ್ ಮಾಡಬೇಕು ಆ್ಯಂಡ್ ಕಸ್ಟಮರ್ ಬಿಲ್ಲು ಸಪ್ರೇಟ್ ಮಾಡಬೇಕು. ಇದು ಕಸ್ಟಮರ್ ಬಿಲ್ಲು, ಇದನ್ನು ನಾವು ಪೇಸ್ಟ್ ಮಾಡಬೇಕು. ಆ್ಯಂಡ್ ಇದು ಸಪ್ಲೈಯರ್ ಬಿಲ್ಲು ನಮ್ಮ ಹತ್ರ ರೆಫರೆನ್ಸಿಗೆ ಇಟ್ಕೋಬೇಕು. ಇದನ್ನು ಪೇಸ್ಟ್ ಆದಮೇಲೆ ಬಾರ್ಕೋಡೆಡ್ ಸ್ಕ್ಯಾನ್ ಕವರ್ನ ಯೂಸ್ ಮಾಡಬೇಕು. ಸೊ ಈ ಥರ ಬಾರ್ಕೋಡೆಡ್ ಸ್ಕ್ಯಾನ್ ಕವರ್ನ ಯೂಸ್ ಮಾಡಿ ಆ್ಯಪಲ್ಲೇ ಇದನ್ನು ಬಾರ್ಕೋಡೆಡ್ ಸ್ಕ್ಯಾನ್ ಮಾಡಿಬಿಟ್ಟು ನೆಕ್ಸ್ಟು ಇದನ್ನು ಸ್ಕ್ಯಾನ್ ಮಾಡಬೇಕು. ಅಷ್ಟೇ ಪ್ಯಾಕ್ ಮಾಡಿಬಿಟ್ಟು ಕಸ್ಟಮರು ನಾವು ಕೊಟ್ಟಿರೋ ಅಡ್ರೆಸ್ಸಿಗೆ ಕಾಲ್ ಮಾಡ್ತಾರೆ, ಬಂದು ಪಿಕಪ್ ಮಾಡ್ತಾರೆ. ಸೊ ಡೆಲಿವರಿ ಆದಮೇಲೆ ನಿಮಗೆ ಅಪ್ಡೇಟ್ ಬರುತ್ತೆ. ಇಷ್ಟೇ ಇರೋದು ಪ್ಯಾಕಿಂಗು ಕಳಿಸೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ, ನಾನು ಅದೇ ಥರ